ಸಾಮಾನ್ಯವಾಗಿ ಯಾರೋ ಒಬ್ಬ ಹೀರೋ ಲಾಂಚ್ ಆಗ್ತಿದ್ದಾರೆ ಅಂದಾಗ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ಆದ್ರೆ ದೊಡ್ಡ ಮನೆಯಿಂದ ಒಬ್ಬ ಹೀರೋ ಲಾಂಚ್ ಆಗ್ತಿದ್ದಾರೆ ಅಂದಾಗ ಅವರ ಮೊದಲ ಸಿನಿಮಾ ಯಾವ ತರ ಇರುತ್ತೆ, ಅವ್ರ ಪರ್ಫಾರ್ಮೆನ್ಸ್ ಯಾವ ತರ ಇರುತ್ತೆ ಅಂತ ಎಲ್ರಿಗೂ ಒಂದು ದೊಡ್ಡ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಯುವ ಅವರು ಆ ಸಿನಿಮಾಗೆ ಎಷ್ಟರ ಮಟ್ಟಿಗೆ ಟ್ರೈಲರ್ ನೋಡಿದಾಗ ನಿಮಗೆ ಅನ್ಸಿರುತ್ತೆ ಅಂದ್ರೆ ಏನೋ ಸುಮ್ಮನೆ ಹುಡುಗಾಟಗೆ ಹೀರೋ ಆದವರಲ್ಲ ಅಂತ. ಸೊ ಹೀರೋ ಆಗ್ಬೇಕು ಅನ್ನೋದು ಆಸೆ ಎಲ್ರಿಗೂ ಇರ್ತದೆ. ಬಟ್ ಅದನ್ನ ಕಾರ್ಯರೂಪಕ್ಕೆ ತರುವಾಗ ಬರುವಂತ ಚಾಲೆಂಜಸ್ನ ಯಾರು ಫೇಸ್ ಮಾಡ್ಕೊಂಡ್ ಬರ್ತಾರೋ ಅವ್ರು ಮಾತ್ರ ಹೀರೋ ಆಗಕ್ಕೆ ಸಾಧ್ಯ. ಸೊ ಒಂದು ಅವಕಾಶ ಒಬ್ಬನ ಹೀರೋ ಮಾಡಲ್ಲ. ಆ ಅವಕಾಶ ನಾವು ಹೆಂಗ್ ಬಳಸ್ಕೋತೀವಿ ಅನ್ನೋದ್ರಲ್ಲಿ ಒಬ್ಬ ಹೀರೋ ಹುಟ್ಕೋತಾನೆ. ಸೊ ಆ ತರದ ಒಂದು ಅವಕಾಶನ ಗುರು ಇವತ್ತು ಉಪಯೋಗಿಸ್ಕೊಂಡಿರೋದ್ರಿಂದ ಪ್ರಾಬ್ಲಿ ಯುವ ಒಂದು ಕ್ವಾಲಿಟಿ ಆಗ್ಬೋದು ಅಥವಾ ಅದರ ಒಂದು ಪ್ಲೇಸ್ಮೆಂಟ್ ಆಗ್ಬೋದು ಇವತ್ತು ಇಷ್ಟು ದೊಡ್ಡದಾಗಿ ಪ್ಲೇಸ್ ಆಗಿರೋದು ಆ ಅವಕಾಶನ ಬಳಸ್ಕೊಂಡಿದ್ರಿಂದ. ಸೊ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಆಸ್ ಎ ಟೆಕ್ನಿಷಿಯನ್ಸ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಯುವ ಹ್ಯಾಸ್ ರೀಚ್ಡ್. ಸೊ ಇನ್ನು ಮುಂದಕ್ಕೆ ಜನಗಳು ಈಗ ನಾವು ಪ್ರಿಪೇರ್ ಆಗಿದ್ದೀವಿ, ಪ್ರಿಪರೇಷನ್ ಜೊತೆಗೆ ಬರ್ತಾ ಇದ್ದೀವಿ. ಸೊ ನಾವು ಎಷ್ಟು ಚೆನ್ನಾಗಿ ಮಾಡಿದ್ದೀವಿ, ಏನು ಮಾಡಿದ್ದೀವಿ, ಅಲ್ಟಿಮೇಟ್ ಆಡಿಯನ್ಸು. ಸೊ ಅವರ ಮಾರ್ಕ್ಸ್ ಆಗ್ತಿದ್ದಂಗೆ ಎಲ್ಲವೂ ಪ್ರೂವ್ ಆಗುತ್ತೆ. ನೀವು ಸಾಂಗ್ ಅಲ್ಲೇ ಅದನ್ನ ಮೆನ್ಷನ್ ಮಾಡಿದಾರೆ, ಅಪ್ಪುಗೆ ಸಾಂಗ್ ಅಂತ. ಸೊ ಅಭಿಮಾನಿಗಳ ಅಪ್ಪುಗೆ ಅವ್ರಿಗಿರುತ್ತೆ, ಇವರ ಅಪ್ಪುಗೆ ಕೂಡ ಅಭಿಮಾನಿಗಳಿಗಿದ್ದೇ ಇರುತ್ತೆ. ಅದು ಹೌದು, ಮ್ಯೂಚುವಲ್ ಹೌದೌದು, ರೆಸ್ಪೆಕ್ಟ್ ಅಂಡ್ ಲವ್. ಅಪ್ಪು ಅವ್ರನ್ನ ಇಷ್ಟಪಡೋ ಪ್ರತಿಯೊಬ್ಬರಿಗೂ, ಸಿನಿಮಾ ಇಷ್ಟಪಡೋ ಪ್ರತಿಯೊಬ್ಬರಿಗೂ ಖುಷಿ ಕೊಡಬೇಕು. ಅವರೆಲ್ಲ ತುಂಬಾ ಹೆಮ್ಮೆಯಿಂದ ಫೀಲ್ ಆಗುವಂತ ಸಿನಿಮಾ ಆಗಬೇಕು ಅಂತ ಮಾಡಿರೋ ಸಿನಿಮಾ ಯುವ. ಆಮೇಲೆ ಗುರುಗೂ ಅದಷ್ಟೇ ಒಳ್ಳೇದು ಆಗ್ಬೇಕು, ಗುರುನು ಅವ್ರ ಮನಸ್ಸುಗಳಲ್ಲಿ ಉಳ್ಕೋಬೇಕು ಅಂತ ಮಾಡಿರೋ ಸಿನಿಮಾ ಯುವ. ಸಂತೋಷ್ ಆನಂದರಾಮ್ ಅವರು ಬರೀ ಗ್ಯಾಂಗ್ ವಾರ್ ಸಿನಿಮಾ ಮಾಡ್ತಿದಾರ ಅಂತ ಅಂದ್ಕೊಂತಿದ್ದವ್ರಿಗೆ ಇಲ್ಲ, ಅದ್ರ ಹೊರಗಡೆ ಇಡೀ ಕೌಟುಂಬಿಕ ಸಿನಿಮಾ ಆಗಿ ಹೊರಮುವಂತ ಕಂಟೆಂಟ್ಗಳು, ಎಲಿಮೆಂಟ್ಸ್ ತುಂಬಾ ಇದಾವೆ ಅನ್ನೋದನ್ನ ನೀವು ಮಾಡ್ತೀವಿ ಟ್ರೈಲರ್ ಮೂಲಕ. ಪಾತ್ರದ ಸುತ್ತ ನಡೆಯೋದು ಫಸ್ಟ್ ಹಾಫ್, ಅದಕ್ಕೆ ಅದ್ರದಂತ ಚಾಲೆಂಜಸ್, ಟಾಸ್ಕ್, ಗ್ಯಾಂಗ್ ವಾರು. ಕಾಲೇಜಲ್ಲಿರೋ ನಮ್ಗಿರುತ್ತಲ್ಲ ಇಶ್ಯೂಗಳು, ನಾವ್ ಅನ್ಕೊಂಡಿರ್ತೀವಿ ಇದೇ ದೊಡ್ಡ ಇಶ್ಯೂ, ಇದೇ ಗ್ಯಾಂಗ್ ವಾರು, ನಮ್ ಜಗಳಗಳು ಇದೇ ದೊಡ್ಡದು ಅನ್ಕೊಂಡಿರ್ತೀವಿ. ಒಂದ್ಸತಿ ಕಾಲೇಜಿಂದ ಹೊರಗಡೆ ಬಂದ್ಮೇಲೆ ಯಪ್ಪ ಅದ್ಯಾವ್ದು ಲೆಕ್ಕನೇ ಇಲ್ಲ, ಬದುಕಿ ಇದಕ್ಕಿನ್ನ ದೊಡ್ಡದಲ್ಲ ಚಾಲೆಂಜ್, ಇದಕ್ಕಿನ್ನ ದೊಡ್ಡ ವಾರೇ ಜೀವನ ನಡೆಸೋದು. ಸೊ ಆ ಎರಡು ವಾರ್ಗಳನ್ನ ಹೇಳಿದೀವಿ. ಅದು ಕಾಲೇಜಲ್ಲಿ ನಾವು ನಡೆಸುವಂತ ಜಗಳಗಳು, ಆ ಒಂದು ಹೊಡೆದಾಟಗಳಕ್ಕಿನ್ನ ಬದುಕ್ ಜೊತೆ ನಾವು ನಡೆಸೋದು ಎಷ್ಟು ದೊಡ್ಡದದು ಅನ್ನೋದು. ಆಮೇಲೆ ಕೌಟುಂಬಿಕ ಚಿತ್ರ ಯಾಕೆ ಹೌದು ಅಂದ್ರೆ ಇದು ಬದುಕಿನ ಪರಿಚಯ. ಕಾಲೇಜ್ ಆದ್ಮೇಲೆ ಈ ಯುವನ ಪಾತ್ರಕ್ಕೆ ಕಾಲೇಜ್ ಮುಗಿದ್ಮೇಲೆ ಬದುಕಿನ ಪರಿಚಯ ಆಗುತ್ತಲ್ಲ, ಅಲ್ಲಿಂದ ಅದು ಬೇರೆನೆ ರೂಟ್ ತಗೊಳತ್ತೆ. ಸೊ ಒಂದು ತಂದೆಯ ಬೆಲೆ, ಸಮಯದ ಬೆಲೆ, ಕುಟುಂಬದ ಬೆಲೆ, ದುಡಿಮೆಯ ಬೆಲೆ, ಅದೆಲ್ಲವೂ ಅಂದ್ರೆ ಹೇಳ್ತಾರಲ್ಲ, ನೀವು ಕಾಲೇಜಲ್ಲಿ ಕಲಿದೇ ಇದ್ರು ಸ್ಕೂಲಲ್ಲಿ ಕಲಿದೇ ಇದ್ರು ಬದುಕು ಕಲಿಸುತ್ತೆ ಅಂತ. ಆ ತರ ಬದುಕು ಪಾಠ ಕಲಿಸುವಂತ ಒಂದು ಸಂದರ್ಭ. ಆ ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ತುಂಬಾ ಕನೆಕ್ಟ್ ಆಗುತ್ತೆ ಜನಕ್ಕೆ. ಯಾಕಂದ್ರೆ ಮಿಡಲ್ ಕ್ಲಾಸ್ ಅಲ್ಲೇ ತನ್ನ ಎಲ್ಲ ಸ್ವಾರಸ್ಯ ಇರೋದು. ಅವನ ಅವಮಾನಗಳಿರುತ್ತೆ, ಅನುಮಾನಗಳಿರುತ್ತೆ, ಭಯ ಇರುತ್ತೆ, ಕಷ್ಟ ಇದ್ರು 4 ಜನರ ಮಧ್ಯೆ ದುಡ್ಡು ಕೇಳೋಕೆ ಮುಜುಗರ ಇರುತ್ತೆ. ಆ ಒಂದು ತುಂಬಾ ಒಂಥರ ಒದ್ದಾಟ ಮಧ್ಯಮ ವರ್ಗದ ಜೀವನ. ಸೊ ಆ ಮಧ್ಯಮ ವರ್ಗದ ಜೀವನನ ಅಚ್ಚುಕಟ್ಟಾಗಿ ಹೇಳಿದೀವಿ.